ಎಲ್ಲರಿಗೂ ನಮಸ್ಕಾರ. ಬಾಯುಶಾಸ್ತ್ರಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಬಯೋ ಮಿಸ್ ಶಾಸ್ತ್ರಿ ಮ್ಯಾಮ್. ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ ಮೈಂಡ್ ಮ್ಯಾಪ್ಸ್. ಯಾವ ಚಾಪ್ಟರ್ ತಗೊಂಡಿದ್ದೀನಿ ಅಂದರೆ NCERT ಕ್ಲಾಸ್ 12 ಚಾಪ್ಟರ್ 1 ರಿಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್. ಸೊ ನಾನು ಹೇಗೆ ಮೈಂಡ್ ಮ್ಯಾಪ್ ಮಾಡಿ ಓದ್ಕೋಬೋದು ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಒಂದು ಪೇಜಲ್ಲೇ ನಿಮಗೆ ಇಡೀ ಚಾಪ್ಟರ್ನ ನೆನ್ಪಿಟ್ಕೋಬೋದು, ಸರಿನಾ? ಸೊ ಫಸ್ಟು ನೀವೊಂದು ಬುಕ್ಕು ಪೆನ್ ತೊಗೊಂಡು ನೋಟ್ ಮಾಡ್ಕೊಳ್ಳಿ, ಇಲ್ಲ ವಿಡಿಯೋನ ಮತ್ತೆ ಇನ್ನೊಂದ್ಸಲ ಹಾಕ್ಕೊಂಡು ನೀವು ಓದ್ಕೊಳ್ಳಿ, ಆಯಿತಾ? ಸೊ ರಿಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ ಇದು ನಿಮ್ಮ ಪೇಜ್ ಮಧ್ಯದಲ್ಲಿ ಬರ್ಕೊಳ್ಳಿ, ಚಾಪ್ಟರ್ ನೇಮು. ಸೊ ಫಸ್ಟು ರಿಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ ಅನ್ನೋವಾಗ ರಿಪ್ರೊಡಕ್ಷನ್ ಇದು ಡೆಫಿನಿಷನ್ ಬರುತ್ತೆ. ಏನು ರಿಪ್ರೊಡಕ್ಷನು? ಇಟ್ಸ್ ಅ ಬಯಾಲಜಿಕಲ್ ಪ್ರೋಸೆಸ್ ಇನ್ ವಿಚ್ ಆರ್ಗ್ಯಾನಿಸಮ್ ಗಿವ್ ರೈಸ್ ಟು ನ್ಯೂ ಒನ್ಸ್ ಅಲ್ವಾ, ಅಥವಾ ಯಂಗರ್ ಒನ್ಸ್. ಬಯಾಲಜಿಕಲ್ ಪ್ರೋಸೆಸ್ ಆರ್ಗ್ಯಾನಿಸಮ್ ಗಿವ್ ರೈಸ್ ಟು ಯಂಗ್ ಒನ್ಸ್ ಅಲ್ವಾ. ಈ ಯಂಗ್ ಒನ್ಸ್ ಅಂತ ನಾವು ಇದಾದ್ಮೇಲೆ ನೆಕ್ಸ್ಟ್ ಟೈಪ್ಸ್ಗೆ ಹೋಗೋಣ. ಎಷ್ಟು ಟೈಪ್ಸ್ ಇದೆ? 2 ಟೈಪ್ಸ್ ಇದೆ. ಒಂದು ಎಸೆಕ್ಷುವಲ್ ಮತ್ತು ಸೆಕೆಂಡ್ ಟೈಪ್ ಸೆಕ್ಷುವಲ್, ಸರಿನಾ? ಇಲ್ಲಿ ಎಸೆಕ್ಷುವಲ್ ಸೆಕ್ಷುವಲ್ ಅಂತಾಯಿತು. ಸೊ ನೆಕ್ಸ್ಟ್ ಇದಾದ್ಮೇಲೆ ಎಸೆಕ್ಷುವಲ್ ಟೈಪ್ ಅಂದ್ರೆ ಏನು? ಮೇಯ್ನಾಗಿ ಇಲ್ಲಿ ಸಿಂಗಲ್ ಪೇರೆಂಟ್ ಇನ್ವಾಲ್ವ್ಡ್. ಇಲ್ಲಿ ಸೆಕ್ಷುವಲ್ ಅಲ್ಲಿ 2 ಪೇರೆಂಟ್ಸ್ ಆಫ್ ಆಪೋಸಿಟ್ ಸೆಕ್ಸ್. ಮತ್ತೆ ಇಲ್ಲಿ ನಮಗೆ ನೋ ಗ್ಯಾಮೆಟ್ ಫ್ಯೂಷನ್ ಅಥವಾ ನೋ ಗ್ಯಾಮೆಟ್ ಫಾರ್ಮೇಷನ್. ಹಿಯರ್ in case of sexual reproduction it is a mainly based on gamete fusion. ಒಂದು ಮೇಲ್ ಗ್ಯಾಮೆಟ್ ಇನ್ನೊಂದು ಫಿಮೇಲ್ ಗ್ಯಾಮೆಟ್ ಆಗಿ 2 ಟೈಪ್ಸ್ ಅಲ್ಲಿ ಇರುತ್ತೆ. ಅದಾದ್ಮೇಲೆ ನಾವು ಎಸೆಕ್ಷುವಲ್ ಟೈಪ್ಸ್ ನೋಡೋದಾದ್ರೆ ಎಸೆಕ್ಷುವಲ್ ಅಲ್ಲೇ ಟೈಪ್ಸ್ ನೋಡೋದಾದ್ರೆ ಬೈನರಿ ಫಿಷನ್. ಬೈನರಿ ಫಿಷನ್ ಎಲ್ಲಾಗತ್ತೆ? ಅಮೀಬಾ. ಸೊ ಎಸೆಕ್ಷುವಲ್ ಒಂದು ಟೈಪು ಬೈನರಿ ಫಿಷನ್. ಅದಾದ್ಮೇಲೆ ನಾವು ಅಮೀಬಾನಲ್ಲೇ ಇನ್ನೊಂದು ಕಾನ್ಸೆಪ್ಟ್ನ ಓದ್ತೀವಿ, ಅದನ್ನು ನೀವಿಲ್ಲೇ ನೋಟ್ ಮಾಡ್ಕೋಬೋದು. ಒಂದು ಸ್ಪೋರುಲೇಷನ್ ಆ್ಯಂಡ್ ಎನ್ಸಿಸ್ಟೇಷನ್. ಇದ್ರ ಬಗ್ಗೆ ನಾನು ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ, ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಅಲ್ಲಿ ನೀವು ಎನ್ಸಿಸ್ಟೇಷನ್ ಸ್ಪೋರುಲೇಷನ್ ಅಂದ್ರೆ ಏನು ಅಂತ ವಿಡಿಯೋ ನೋಡಿದ್ರೆ ನಿಮಗೆ ಈಸಿಯಾಗಿ ಗೊತ್ತಾಗತ್ತೆ. ಅದಾದಮೇಲೆ ಇನ್ನೊಂದು ಟೈಪ್ ಯಾವುದು? ಬೈನರಿ ಫಿಷನ್ ಒಂದಾಯಿತು. ಅದಾದಮೇಲೆ ನೆಕ್ಸ್ಟು ಎಸೆಕ್ಷುವಲ್ ಟೈಪ್ ಈಸ್ ಝೂಸ್ಪೋರ್ ಫಾರ್ಮೇಷನ್. ಝೂಸ್ಪೋರ್ formation. So zoospore formation in Chlamydomonas. ಅದಾದ್ಮೇಲೆ ನಿಮಗೆ ಇನ್ನೊಂದು ಟೈಪ್ ಕೊನಿಡಿಯಾ ಫಾರ್ಮೇಷನ್. ಕೊನಿಡಿಯಾ ಫಾರ್ಮೇಷನ್ ಇನ್ ಕೇಸ್ ಆಫ್ ಪೆನಿಸಿಲಿಯಂ, ಸರಿನಾ? ಅದಾದಮೇಲೆ ಇನ್ನೊಂದು ಟೈಪ್ ಇದೆ, ಜೆಮ್ಯೂಲ್ ಫಾರ್ಮೇಷನ್. ಜೆಮ್ಯೂಲ್ ಫಾರ್ಮೇಷನ್ ಎಲ್ಲಾಗತ್ತೆ? ಇನ್ ಕೇಸ್ ಆಫ್ ಸ್ಪಾಂಜಸ್, ಸರಿನಾ? ನೆಕ್ಸ್ಟು ಇನ್ ಕೇಸ್ ಆಫ್ ಪ್ಲಾಂಟ್ಸ್, ಈಗ ನಾನೀಗ ಪ್ಲಾಂಟ್ಸ್ಗೆ ಇನ್ನೊಂದು ಕಲರ್ ತಗೋತೀನಿ. ಸೊ ಪ್ಲಾಂಟ್ಸಲ್ಲಿ ಏನು ಥರ ಆಗುತ್ತೆ ಟೈಪು?
ವೆಜಿಟೇಟಿವ್ ಪ್ರೊಪಗೇಷನ್. ಸೊ ಇಲ್ಲಿ ವೆಜಿಟೇಟಿವ್ ಪ್ರೊಪಗೇಷನ್ ಪ್ಲಾಂಟ್ಸ್ ಅಲ್ಲಿ ಆಗುತ್ತೆ. ಮೇನ್ಲಿ ನಾವು ರನ್ನರ್, ರೈಸೋಮ್, ಸಕ್ಕರ್, ಟ್ಯೂಬರ್, ಆಫ್ಸೆಟ್, ಬಲ್ಬ್ ಇದೆಲ್ಲದನ್ನು ಕೂಡ ನಾವು ವೆಜಿಟೇಟಿವ್ ಪ್ರೊಪಗ್ಯೂಲ್ ಅಂತ ಕರಿತೀವಿ. ಮೇಯ್ನ್ ಆಗಿ ಇಲ್ಲಿ ನಾವು ನೆನ್ಪಿಟ್ಕೋಬೇಕಾಗಿರೋದು ಪೊಟ್ಯಾಟೊ ನಲ್ಲಿ ಐಸ್ ಫಾರ್ಮೇಷನ್ ಆಗುತ್ತೆ. ಆಮೇಲೆ ಬ್ರಯೋಫಿಲಮ್ ಅಲ್ಲಿ ಲೀಫ್ ಬರ್ಡ್ಸ್ ಆಗತ್ತೆ. ನೆಕ್ಸ್ಟು ಜಿಂಜರಲ್ಲಿ ರೈಸೋಮ್ ಫಾರ್ಮೇಷನ್ ಆಗತ್ತೆ. ಅಗೇವಲ್ಲಿ ಬಲ್ಬಿಲ್ ಫಾರ್ಮೇಷನ್ ಆಗುತ್ತೆ. ಆ್ಯಂಡ್ ವಾಟರ್ ಹಯಾಸಿಂತ್ ಇದನ್ನೇ ನಾವು ಟೆರರ್ ಆಫ್ ಬೆಂಗಾಲ್ ಅಂತ ಕೂಡ ಕರಿತೀವಿ. ಇದರಲ್ಲಿ ನಮಗೆ ಆಫ್ಸೆಟ್ಸು ಫಾರ್ಮೇಷನ್ ಆಗುತ್ತೆ. ಸೊ ಇದಿಷ್ಟು ಕೂಡ ನಿಮಗೆ ಎ ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಬಂತು, ಗೊತ್ತಾಯ್ತಾ? ಸೊ ಇಲ್ಲಿ ಎ ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಬಂದಂಥ ಆಫ್ ಸ್ಪ್ರಿಂಗ್ಸ್ನೇ ನಾವು ಕ್ಲೋನ್ ಅಂತ ಕರಿತೀವಿ, ವಿಚ್ ಆರ್ ಮಾರ್ಫೊಲಾಜಿಕಲಿ ಆ್ಯಂಡ್ ಜೆನೆಟಿಕಲಿ ಸಿಮಿಲರ್. ಕ್ಲೋನ್ ವಿಲ್ ಬಿ ಫಾರ್ಮ್ಡ್ ಇನ್ ದ ಎ ಸೆಕ್ಷುವಲ್ ಟೈಪ್. ಸೊ ಇವಾಗ ನಾವು ಸೆಕ್ಷುವಲ್ ರಿಪ್ರೊಡಕ್ಷನ್ಗೆ ಹೋಗೋಣ. ನಾನು ಆಗಲೇ ಡಿಫ್ರೆನ್ಸಸ್ ಹೇಳೋವಾಗ್ಲೇ ಹೇಳಿದೆ. ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ 2 ಪೇರೆಂಟ್ಸ್ ಆಫ್ ಅಪೋಸಿಟ್ ಸೆಕ್ಸ್ ವಿಲ್ ಬಿ ಇನ್ವಾಲ್ವ್. ಮೇನ್ಲಿ ಇಲ್ಲಿ ಗ್ಯಾಮೆಟ್ ಫ್ಯೂಷನ್ ಆಗುತ್ತೆ. ಇದಕ್ಕೆ ಮೊದಲು ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ 3 ಫೇಸಸ್ ಇರುತ್ತೆ. ಏನು 3 ಫೇಸಸ್ಸು? ಫಸ್ಟ್ ಒನ್ ವೆಜಿಟೇಟಿವ್ ಫೇಸ್ ಇನ್ ಕೇಸ್ ಆಫ್ ಪ್ಲಾಂಟ್ಸ್, ಅಥವಾ ಇದನ್ನು ನಾವು ಅನಿಮಲ್ಸ್ ಅಲ್ಲಿ ಜುವೆನೈಲ್ ಫೇಸ್ ಅಂತ ಕರಿತೀವಿ. ಅದಾದ್ಮೇಲೆ ಆಕ್ಚುಯಲ್ ರಿಪ್ರೊಡಕ್ಷನ್ ಆಗುವಂಥ ರಿಪ್ರೊಡಕ್ಟಿವ್ ಫೇಸ್, ಅಂಡ್ ಲಾಸ್ಟ್ ಏಜಿಂಗ್ ಅಥವಾ ಸೆನೆಸೆನ್ಸ್ ಫೇಸ್. ಸರಿನಾ? ಅದಾದ್ಮೇಲೆ ನಮ್ಗೆ ಇಲ್ಲಿ ನೆನ್ಪಿಟ್ಕೋಬೇಕಾಗಿರೋದು ಜುವೆನೈಲ್ ಫೇಸ್ ಅಂದ್ರೆ ಏನು ಅಂತ ಕೇಳ್ತಾರೆ. ಇಟ್ ಈಸ್ ಅ ಪೀರಿಯಡ್ ಬಿಫೋರ್ ದ ಆರ್ಗ್ಯಾನಿಸಮ್ ವಿಚ್ ಕ್ಯಾನ್ ಗೋ ಫಾರ್ ದ ರೀಪ್ರೊಡಕ್ಷನ್. ಅಲ್ಲಿವರೆಗೂ ಒಂದು ಸರ್ಟನ್ ಗ್ರೋತ್ ಆಗಬೇಕು. ಆ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಗ್ರೋತ್ ಬಿಫೋರ್ ದ ರಿಪ್ರೊಡಕ್ಷನ್ ನಾವು ಅದನ್ನ ಜುವೆನೈಲ್ ಫೇಸ್ ಅಂತ ಹೇಳ್ತೀವಿ ಅನಿಮಲ್ಸ್ ಅಲ್ಲಿ. ಪ್ಲಾಂಟ್ಸ್ ಅಲ್ಲಿ ನಾವು ಅದನ್ನ ವೆಜಿಟೇಟಿವ್ ಫೇಸ್ ಅಂತ ಕರಿತೀವಿ. ಅದಾದ್ಮೇಲೆ ನಿಮ್ಗೆ ಇಲ್ಲಿ ಒಂದೆರಡು ಎಕ್ಸಾಂಪಲ್ಸ್ ನ ನೆನ್ಪಿಟ್ಕೋಬೇಕಾಗತ್ತೆ. ಒಂದೆರಡು ಎಕ್ಸಾಂಪಲ್ನ ಒಂದು ಬ್ಯಾಂಬೂ, which flowers once in lifetime. ಅದಾದ್ಮೇಲೆ ಸ್ಟ್ರೊಬಿಲಾಂಥಸ್ ಕುಂತಿಯಾನ, ಇದನ್ನೇ ನಾವು ನೀಲಕುರಂಜಿ ಅಂತ ಕರಿತೀವಿ. ಇದರ ಕ್ಯಾರೆಕ್ಟರಿಸ್ಟಿಕ್ ಏನಪ್ಪಾ ಅಂತ ಹೇಳಿದ್ರೆ ಫ್ಲವರ್ಸ್ ಒನ್ಸ್ ಇನ್ 12 years. ಇಷ್ಟು ನೆನ್ಪಿಟ್ಕೊಂಡಾದ್ಮೇಲೆ ನಿಮಗೆ ಇಲ್ಲಿ ನಿಮಗೆ ಇನ್ನೊಂದು 2 ಕಾನ್ಸೆಪ್ಟ್ಸ್ ಬರುತ್ತೆ. ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲೇನೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಆಯಿಸ್ಟರ್ ಸೈಕಲ್, ಮೆನ್ಸ್ಟ್ರುವಲ್ ಸೈಕಲ್. 2 ಸೈಕಲ್ನ ನೆನ್ಪಿಟ್ಕೋಬೇಕು. ಈ ಆಯಿಸ್ಟರ್ ಸೈಕಲ್ ಮತ್ತೆ ಮೆನ್ಸ್ಟ್ರುವಲ್ ಸೈಕಲ್ ಏನಂತ ಹೇಳಿದ್ರೆ females of placental mammals exhibit cyclic changes in activities of ovaries and necessary ducts as hormones during reproductive phase. So ಇದು ನಾನ್ ಪ್ರೈಮೇಟ್ಸ್ ಅಲ್ಲಿ ಆಗೋದನ್ನ ನಾವು ಆಯಿಸ್ಟರ್ ಸೈಕಲ್ ಅಂತ ಕರಿತೀವಿ. ನಾನ್ ಪ್ರೈಮೇಟ್ಸ್ ಅದರಲ್ಲಿ ಶೀಪು, ರ್ಯಾಟು, ಡೀರು, ಡಾಗ್ಸ್, ಟೈಗರ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಮೆನ್ಸ್ಟ್ರಲ್ ಸೈಕಲ್ ವಿಲ್ ಹ್ಯಾಪನ್ ಇನ್ ಕೇಸ್ ಆಫ್ ದ ಪ್ರೈಮೇಟ್ಸ್. ಪ್ರೈಮೇಟ್ಸ್ ಅಂತ ಹೇಳಿದ್ರೆ ಮಂಕೀಸು, ಏಪ್ಸು, ಅದಾದ್ಮೇಲೆ ಇವನ್ ಇನ್ಕ್ಲೂಡಿಂಗ್ ಮ್ಯಾಮಲ್ಸ್ ಆಗಿರುತ್ತೆ. ಅದಾದ್ಮೇಲೆ ಇನ್ನೊಂದು 2 ಕಾನ್ಸೆಪ್ಟ್ ನೆನ್ಪಿಟ್ಕೋಬೇಕು. ಏನಂತ ಹೇಳಿದ್ರೆ ಕಂಟಿನ್ಯೂಸ್ ಬ್ರೀಡರ್ಸ್ ಅಂಡ್ seasonal breeders, continuous breeders and seasonal breeders. ಯಾವ ಮ್ಯಾಮಲ್ಸ್ ಅಲ್ಲಿ ರಿಪ್ರೊಡಕ್ಟಿವ್ ಫೇಸು
ಕಂಟಿನ್ಯೂಸ್ ಆಗಿ ಥ್ರೂ ಔಟ್ ದ ರಿಪ್ರೊಡಕ್ಟಿವ್ ಫೇಸ್ ಅಲ್ಲಿ ಆಕ್ಟಿವ್ ಇರುತ್ತೆ, ಅದನ್ನ ನಾವು ಕಂಟಿನ್ಯೂಸ್ ಬ್ರೀಡರ್ಸ್ ಅಂತ ಕರಿತೀವಿ. ಎಲ್ಲಿ ಪರ್ಟಿಕ್ಯುಲರ್ ಒಂದು ಸೀಸನ್ ಅಲ್ಲಿ ಮಾತ್ರ ಈ ಸೈಕಲ್ ಎಕ್ಸಿಬಿಟ್ ಆಗುತ್ತೆ, ಅದನ್ನ ನಾವು ಸೀಸನಲ್ ಬ್ರೀಡರ್ಸ್ ಅಂತ ಹೇಳ್ತೀವಿ. ಅದಾದ್ಮೇಲೆ ಸೆಕ್ಷುಯಲ್ ರಿಪ್ರೊಡಕ್ಷನ್ ಅಲ್ಲಿ ಇವೆಂಟ್ಸ್ ಇಲ್ಲಿಂದ ತಗೋತೀನಿ. ಇವೆಂಟ್ಸ್ ಏನಪ್ಪ ಇವೆಂಟ್ಸ್ ಇನ್ ಸೆಕ್ಷುಯಲ್ ರಿಪ್ರೊಡಕ್ಷನ್? ಏನ್ ಇವೆಂಟ್ಸ್ ಆಗತ್ತೆ? ಮೇನ್ ಆಗಿ 3 ಇವೆಂಟ್ಸ್ ಆಗತ್ತೆ. 3 ಇವೆಂಟ್ಸ್ನ ನೆನ್ಪಿಟ್ಕೊಂಡ್ರೆ ಸಾಕು. ಏನು? ಪ್ರೀ ಫರ್ಟಿಲೈಸೇಷನ್. ಪ್ರೀ ಅಂತ ಹೇಳಿದ್ರೆ ಮೊದಲು, ಪ್ರಿಲಿಮಿನರಿ, ಪ್ರಿಪರೇಟರಿ, ಸೊ ಅದೆಲ್ಲ ಪ್ರಿಲಿಮಿನರಿ ಅಂತ ಹೇಳ್ತೀವಿ. ನೆಕ್ಸ್ಟು ಫರ್ಟಿಲೈಸೇಷನ್. ಎಕ್ಸಾಕ್ಟ್ ಆಗಿ ಸಿಂಗಮಿ ಎಲ್ಲಾಗತ್ತೆ ಅದನ್ನು ನಾವು ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ಥರ್ಡ್ ಒನ್ನು ಪೋಸ್ಟ್. ಪೋಸ್ಟ್ ಅಂದರೆ ಆಮೇಲೆ, ಪೋಸ್ಟ್ ಫರ್ಟಿಲೈಸೇಷನ್. ಪೋಸ್ಟ್ ಅಂತ ಹೇಳಿದ್ರೆ ಫರ್ಟಿಲೈಸೇಷನ್ ಆದ ನಂತರ ಯಾವುದೆಲ್ಲ ಫಾರ್ಮ್ ಆಗುತ್ತೆ ಅಂತ ನಾವು ನೆನ್ಪಿಟ್ಕೋಬೇಕಾಗತ್ತೆ. ಸೊ ಪ್ರೀ ಫರ್ಟಿಲೈಸೇಷನ್ ಅಲ್ಲಿ ಮೇನ್ ಆಗಿ ನಾವು ಗೆಮೆಟೋಜೆನೆಸಿಸ್ನ ನೆನ್ಪಿಟ್ಕೋಬೇಕು. ಗೆಮೆಟೋಜೆನೆಸಿಸ್ ಅಂಡ್ ಎಂಬ್ರಿಯೋ ಟ್ರಾನ್ಸ್ಫರ್. ಇಲ್ಲಿ ಈಗ ಗೆಮೆಟೋಜೆನೆಸಿಸ್ ಅಲ್ಲಿ ಕೂಡ ನಿಮಗೆ 3 ಟೈಪ್ಸ್ ನೆನ್ಪಿಟ್ಕೋಬೇಕು. ಗೆಮೆಟೋಜೆನೆಸಿಸ್ ಅಂತ ಹೇಳಿದ್ರೆ ಫಾರ್ಮೇಶನ್ ಆಫ್ ದ 2 ಗ್ಯಾಮಿಟ್ಸ್. ಸೊ ಫಾರ್ಮೇಶನ್ ಆಫ್ ಗ್ಯಾಮಿಟ್ಸ್, ಗೆಮೆಟೋಜೆನೆಸಿಸ್ ಅಂದ್ರೆ ಗ್ಯಾಮಿಟ್ ಫಾರ್ಮೇಶನ್ ಅಂತ ಒಂದು ವರ್ಡ್ ಬರ್ಕೋಬಹುದು ನೀವು. ಗ್ಯಾಮಿಟ್ ಫಾರ್ಮೇಶನ್ ಮೇನ್ ಆಗಿ ಎಷ್ಟು ಕೈಂಡ್ ಅಲ್ಲಿ ಗ್ಯಾಮಿಟ್ ಫಾರ್ಮೇಶನ್ ಆಗುತ್ತೆ ಇಲ್ಲಿ? ಐಸೋಗ್ಯಾಮಿಟ್ಸ್ ಅಥವಾ ಇದನ್ನೇ ನಾವು ಹೋಮೋಗ್ಯಾಮಿಟ್ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಎರಡು ಕೂಡ ಗ್ಯಾಮಿಟ್ ಫಾರ್ಮ್ ಆಗಿದ್ದನ್ನು ನಾವು ಡಿಸ್ಟಿಂಗ್ವಿಶ್ ಮಾಡೋಕ್ಕಾಗೋದಿಲ್ಲ. ಇನ್ನೊಂದು ಹೆಟಿರೋಗ್ಯಾಮಿಟ್. ಇಲ್ಲಿ ನಾವು ಡಿಸ್ಟಿಂಗ್ವಿಶ್ ಮಾಡ್ಬೋದು. ಮೇಲ್ ಗ್ಯಾಮಿಟ್ನ ನಾವು ಆಂಥೆರೋಜಾಯ್ಡ್ ಅಥವಾ ಸ್ಪರ್ಮ್ ಅಂತ ಕರಿತೀವಿ. ಫಿಮೇಲ್ ಗ್ಯಾಮಿಟ್ನ ನಾವು ಎಗ್ ಅಥವಾ ಓವಮ್ ಅಂತ ಕರಿತೀವಿ. ಸರಿನಾ? ಅದಾದ್ಮೇಲೆ ನಾವು ಪ್ಲಾಂಟ್ಸ್ ಅಲ್ಲಿ ನಾವು 2 ತರ ಸೆಕ್ಷುಯಾಲಿಟಿ ನೋಡ್ತೀವಿ. ಪ್ಲಾಂಟ್ಸ್ ಅಲ್ಲಿ, ಇನ್ ಕೇಸ್ ಆಫ್ ಪ್ಲಾಂಟ್ಸ್, ಐದರ್ ಇಟ್ ಕ್ಯಾನ್ ಬಿ ಬೈಸೆಕ್ಷುವಲ್. ಬೈಸೆಕ್ಷುವಲ್ ಅಂತ ಹೇಳಿದ್ರೆ ಬೋತ್ ದ ಸೆಕ್ಸಸ್ ವಿಲ್ ಬಿ ಪ್ರೆಸೆಂಟ್ ಆನ್ ದ ಸೇಮ್ ಪ್ಲಾಂಟ್. ಯೂನಿಸೆಕ್ಷುವಲ್ ಅಂತ ಹೇಳಿದ್ರೆ either of the sex, either the male or the female will be present. So in case of several plants, in case of several plants and fungi, you come across 2 terminologies called as homothallic and monoecious. Homothallic and monoecious. And heterothallic and dioecious. ಸೊ ಈ ಹೋಮೋಥ್ಯಾಲಿಕ್ ಇದನ್ನೇ ನಾವು ಬೈಸೆಕ್ಷುವಲ್ ಕಂಡೀಷನ್ ಅಂತ ಕರಿತೀವಿ. ವೇರ್ ಫಾರ್ ಎಕ್ಸಾಂಪಲ್ ಕ್ಯೂಕರ್ಬಿಟ್ ಇರ್ಬೋದು, ಕೋಕೋನಟ್ಸ್ ಇರ್ಬೋದು, ಕ್ಯಾರಾ ಬರುತ್ತೆ ಎಕ್ಸಾಂಪಲ್. ಹೆಟಿರೋಥ್ಯಾಲಿಕ್ ಅಂಡ್ ಡಯೋಶಿಯಸ್ಗೆ ಇದನ್ನ ನಾವು ಯೂನಿಸೆಕ್ಷುವಲ್ ಕಂಡೀಷನ್ ಅಂತ ಕರಿತೀವಿ. ಇದಕ್ಕೆ ಕೂಡ ನಿಮ್ಗೆ ಒಂದೆರಡು ಎಕ್ಸಾಂಪಲ್ ಕೇಳ್ತಾರೆ, ಸೊ ಒಂದು ಎಕ್ಸಾಂಪಲ್ ಬರ್ಕೊಳ್ಳಿ. ಸೊ ಬೈಸೆಕ್ಷುವಲ್ ಅಥವಾ ಹೋಮೋಥ್ಯಾಲಿಕ್ಗೆ ಎಕ್ಸಾಂಪಲ್ ಕುಕರ್ಬಿಟ್ಟು, ಕೋಕೋನಟ್ಸ್, ಇಲ್ಲಿ ಪಪಾಯ ಆ್ಯಂಡ್ ಡೇಟ್ ಪಾಮ್. ಸರಿನಾ? ಸೊ ಈಗ ಪ್ಲಾಂಟ್ಸ್ ಅಲ್ಲೇ ನೀವು ಕೇಳ್ಬೋದು ಎಷ್ಟು ಥರ ಇರ್ಬೋದು ಅಂತ. ಪ್ಲಾಂಟ್ಸ್ ಅಲ್ಲೇ ಇನ್ ಕೇಸ್ ಆಫ್ ಯೂನಿಸೆಕ್ಷುವಲ್
ಯೂನಿಸೆಕ್ಷುವಲ್ ಅಂದ್ರೆ ಒಂದೇ ಸೆಕ್ಸ್ ಇರುತ್ತೆ, ಅದರಲ್ಲಿ ಬರೀ ಮೇಲ್ ಫ್ಲವರ್ ಇದೆ ಅಂತ ಹೇಳಿದ್ರೆ ಆ ಮೇಲ್ ಫ್ಲವರ್ ಇರುವಂತದನ್ನ ನಾವು ಸ್ಟ್ಯಾಮಿನೇಟ್ ಅಂತ ಕರಿತೀವಿ. ಸ್ಟ್ಯಾಮಿನೇಟ್. ಈಗ ಬರೀ ಫಿಮೇಲ್ ಫ್ಲವರ್ ಇದೆ ಅಂತ ಹೇಳಿದ್ರೆ ವಿಚ್ ಬೇರ್ಸ್ ಓನ್ಲಿ ಪಿಸ್ಟಿಲ್, ಅದನ್ನ ನಾವು ಪಿಸ್ಟಿಲೇಟ್ ಅಂತ ಕರಿತೀವಿ. ಇನ್ ಕೇಸ್ ಆಫ್ ಆನಿಮಲ್ಸ್ ಕೇಳ್ಬೋದು, ಈಗ ಪ್ಲಾಂಟ್ಸ್ ಆಯ್ತು, ಫಂಗೈ ಆಯ್ತು ಮ್ಯಾಮ್, ವಾಟ್ ಅಬೌಟ್ ಫಂಗೈ ಅಂತ. ಇನ್ ಕೇಸ್ ಆಫ್ ಆನಿಮಲ್ಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಕೂಡ ಯೂನಿಸೆಕ್ಷುವಲ್ ಅಂದ್ರೆ ಬರೀ ಒಂದೇ ಸೆಕ್ಸ್ ಇರೋಂಥದ್ದು, ಮೆಜಾರಿಟಿ ನಾವು ಇದನ್ನೇ ನೋಡ್ತೀವಿ. ಅಥವಾ ಇನ್ನೊಂದು ಕಂಡೀಷನ್ ಇರುತ್ತೆ, ಎರಡೂ ಸೆಕ್ಸ್ ಒಂದೇ ಬಾಡಿನಲ್ಲಿ ಇರುತ್ತೆ, ಬೈಸೆಕ್ಷುವಲ್ ಆರ್ ಇಟ್ ಈಸ್ ಕಾಲ್ಡ್ ಆಸ್ ಹರ್ಮಾಫ್ರೋಡೈಟ್. ಹರ್ಮಾಫ್ರೋಡೈಟ್ ಅಂತ ಕರೀತಾರೆ, ಎರಡೂ ಸೆಕ್ಸು ಒಂದರಲ್ಲೇ ಇರೋಂಥದ್ದು. ಯೂನಿಸೆಕ್ಷುವಲ್ಗೆ ಒಂದು ಎಕ್ಸಾಂಪಲ್ ನಿಮ್ಗೆ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದನ್ನ ನಾವು ಕಾಕ್ರೋಚ್. ಬೈಸೆಕ್ಷುವಲ್ಗೆ ಹಲವಾರು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ಫಾರ್ ಎಕ್ಸಾಂಪಲ್ ಅರ್ತ್ ವರ್ಮ್, ಸ್ಪಾಂಜ್, ಟೇಪ್ ವರ್ಮ್ ಮತ್ತೆ ಲೀಚ್. ಸರಿನಾ? ಅದಾದ್ಮೇಲೆ ಈಗ ನಮಗೆ ಗ್ಯಾಮೀಟ್ಸ್, ಇಲ್ಲಿ ನಾವು ಹೇಳಿದ್ವಿ ಗೆಮೆಟೋಜೆನೆಸಿಸ್ ಅಲ್ಲಿ ಗ್ಯಾಮೀಟ್ ಫಾರ್ಮೇಶನ್ ಆಗುತ್ತೆ ಅಂತ. ಈ ಗ್ಯಾಮೀಟ್ ಯಾವಾಗ್ಲೂ ಡಿಪ್ಲಾಯ್ಡ್ ಆಗಿರುತ್ತೆ. ಸರಿನಾ? ಗ್ಯಾಮೀಟ್ ಯಾವಾಗ್ಲೂ ಹ್ಯಾಪ್ಲಾಯ್ಡ್ ಆಗಿರುತ್ತೆ. ಗ್ಯಾಮೀಟ್ ಈಸ್ ಹ್ಯಾಪ್ಲಾಯ್ಡ್. ಸೊ ಈಗ ಅದು ಹ್ಯಾಪ್ಲಾಯ್ಡ್ ಪೇರೆಂಟ್ ಇಂದ ಫಾರ್ಮ್ ಆದ್ರೆ ಅಲ್ಲಿ ಮೈಟಾಟಿಕ್ ಡಿವಿಷನ್ ಇಂದ ಆಗಿರುತ್ತೆ. Haploid parent produces gamete with mere mitosis, whereas the diploid parent will undergo meiosis to form a haploid gamete. So meiosis is nothing but a reduction division. At the end of the meiosis, one set of chromosome will be incorporated into each gamete. ಸೊ ಈ ಗೆಮೆಟೋಜೆನೆಸಿಸ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ ಅಂತ ಹೇಳಿದ್ರೆ ಗ್ಯಾಮೀಟ್ ಟ್ರಾನ್ಸ್ಫರ್. ಸೊ ಇವಾಗ ಬರೀ ಗ್ಯಾಮೀಟ್ಸ್ ಫಾರ್ಮ್ ಆಗ್ಬಿಟ್ರೆ ಸಾಕ? ಆ ಗ್ಯಾಮೀಟ್ಸ್ ಮೇಲ್ ಮತ್ತೆ ಫಿಮೇಲ್ ಗ್ಯಾಮೀಟ್ ಎರಡು ಕೂಡ ನಾವು ಅದನ್ನ ಫಿಸಿಕಲಿ ಟುಗೆದರ್ ತರಬೇಕು, ಎರಡನ್ನೂ ಒಟ್ಟಿಗೆ ತರಬೇಕು ಇನ್ ಆರ್ಡರ್ ಟು ಫೆಸಿಲಿಟೇಟ್ ದ ಫರ್ಟಿಲೈಸೇಷನ್ ಅಥವಾ ಫ್ಯೂಷನ್. ಸರಿನಾ? ಮೆಜಾರಿಟಿ ಆಫ್ ದ ಮೇಲ್ ಗ್ಯಾಮೀಟ್, majority of male gamete is motile, whereas the female gamete is stationary. But idu exception ಇದೆ, few of the algae in which both the gamete is motile. ಸೊ ಇಲ್ಲಿ ನಮಗೆ ಮೀಡಿಯಂ ಬೇಕು, ಇಲ್ಲಿ ಎರಡನ್ನೂ ಒಟ್ಟಿಗೆ ತರಕ್ಕೆ ಒಂದು ಮೀಡಿಯಂ ಬೇಕು. ಆ ಮೀಡಿಯಂ ಅನ್ನ ಅಥವಾ ನಾವು ಸರೌಂಡಿಂಗ್ ಮೀಡಿಯಂನ ನಾವು ವಾಟರ್ ಆಗಿ ಕನ್ಸಿಡರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇನ್ ಕೇಸ್ ಆಫ್ ವಾಟರ್ ಎಲ್ಲಿ ಮೀಡಿಯಂ ಇರುತ್ತೆ ಅಂತ ನಿಮಗೆ ಕ್ವಶನ್ ಬರ್ಬೋದು. ಸೊ ದಟ್ ಈಸ್ ಇನ್ ಕೇಸ್ ಆಫ್ ಆಲ್ಗೆ, ಬ್ರಯೋಫೈಟ್ಸ್ ಮತ್ತೆ ಟೆರಿಡೋಫೈಟ್ಸ್. ಸೊ ಎಲ್ಲಿ ವಾಟರ್ ವಿಲ್ ಬಿ ದ ಮೀಡಿಯಂ. ಇನ್ ಕೇಸ್ ಆಫ್ ದ ಸೀಡೆಡ್ ಪ್ಲಾಂಟ್ಸ್ ಅಂತ ಹೇಳಿದ್ರೆ ನಿಮ್ದು ಜಿಮ್ನೋಸ್ಪರ್ಮ್ ಇರ್ಬೋದು ಅಥವಾ ಏಂಜಿಯೋಸ್ಪರ್ಮ್, ಸೀಡೆಡ್ ಪ್ಲಾಂಟ್ಸ್ ಅಲ್ಲೆಲ್ಲ ಏನಾಗುತ್ತೆ ಅಂದ್ರೆ ಒಂದು ಸ್ಪೆಷಲ್ ಮೆಕ್ಯಾನಿಸಮ್ ಇರುತ್ತೆ, ಅದನ್ನೇ ನಾವು ಪಾಲಿನೇಷನ್ ಅಂತ ಕರಿತೀವಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಪಾಲಿನೇಷನ್ ಯು ವಿಲ್ ಬಿ ಸೀನ್ ಇನ್ ಕೇಸ್ ಆಫ್ ದಿ ಬೈಸೆಕ್ಷುವಲ್ ಪ್ಲಾಂಟ್ಸ್. ಈಗ ಸೆಲ್ಫ್ ಫರ್ಟಿಲೈಸೇಷನ್ ಆಗುತ್ತೆ ಬೈಸೆಕ್ಷುವಲ್ ಪ್ಲಾಂಟ್ ಅಲ್ಲಿ ಅಂತ ಹೇಳಿದ್ರೆ ಅಲ್ಲಿ ಸ್ಪೆಷಲ್ ಆಗಿ ಪಾಲಿನೇಷನ್ ಆಗೋ ಅವಶ್ಯಕತೆ ಇರೋದಿಲ್ಲ. ಅದೇ ಇವಾಗ ನಾವು ಕ್ರಾಸ್ ಪಾಲಿನೇಷನ್ ಆಗಬೇಕು ಮತ್ತೆ ಡೈಷಿಯಸ್ ಪ್ಲಾಂಟ್ಸ್ ನ ಕನ್ಸಿಡರ್ ಮಾಡಿದಾಗ ಈ ಪಾಲಿನೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ದ ನೆಕ್ಸ್ಟ್ ಸ್ಟೆಪ್ ಈಸ್ ದ ಸೆಕೆಂಡ್ ಇವೆಂಟ್ ಇನ್ ದ ಫರ್ಟಿಲೈಸೇಷನ್. ಈ ಸೆಕೆಂಡ್ ಇದು ಫರ್ಟಿಲೈಸೇಷನ್. ಇಲ್ಲಿ ಏನಾಗುತ್ತೆ ಫರ್ಟಿಲೈಸೇಷನ್ ಅಲ್ಲಿ fusion of gametes will be going to takes place. That is in case of fertilization. ಇಲ್ಲಿ ಏನೇನ್ ಫ್ಯೂಸ್ ಆಗುತ್ತೆ? ಮೇಲ್ ಗ್ಯಾಮೆಟ್ ಮತ್ತೆ ಫಿಮೇಲ್ ಗ್ಯಾಮೆಟ್ ಎರಡೂ ಕೂಡ ಫ್ಯೂಸ್ ಆಗುತ್ತೆ. ಇದನ್ನ ನಾವು ಸಿಂಗ್ಯಾಮಿ ಅಂತ ಕೂಡ ಕರಿತೀವಿ. ಫ್ಯೂಷನ್ ನ ನಾವೇನಂತ ಕರಿತೀವಿ? ಸಿಂಗ್ಯಾಮಿ ಅಂತ
ಕರಿತೀವಿ. ಬಟ್ ಇಲ್ಲಿ ನಿಮ್ಗೆ ಇನ್ನೊಂದು ಕಾನ್ಸೆಪ್ಟ್ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್, ಇನ್ ಕೇಸ್ ಆಫ್ some organisms like rotifers, honeybees, some lizards, and birds like turkey. ಇದಿಷ್ಟರಲ್ಲೂ ಏನಾಗುತ್ತೆ ಅಂತ ಹೇಳಿದ್ರೆ, ಫೀಮೇಲ್ ಗ್ಯಾಮೇಟ್ ಅಂಡರ್ಗೋಸ್ ಡೆವಲಪ್ಮೆಂಟ್ ಟು ಫಾರ್ಮ್ ನ್ಯೂ ಆರ್ಗ್ಯಾನಿಸಮ್ಸ್ ವಿತೌಟ್ ಫರ್ಟಿಲೈಸೇಷನ್. ಇದನ್ನೇ ನಾವು ಪಾರ್ಥೆನೋಜೆನೆಸಿಸ್ ಅಂತ ಕರಿತೀವಿ. ಸರಿನಾ? ಅದಾದ್ಮೇಲೆ ಇಲ್ಲಿ ನಮಗೆ ಫರ್ಟಿಲೈಸೇಷನ್ ಆಗಬೇಕು. ಯಾವ ಥರ ಫರ್ಟಿಲೈಸೇಷನ್ ಆಗೋವಾಗ ಐದರ್ ಇಟ್ ಕ್ಯಾನ್ ಬಿ external fertilization and internal fertilization. ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂದರೆ ಮೀಡಿಯಮ್ ಅಲ್ಲಿ, ಸರೌಂಡಿಂಗ್ ಮೀಡಿಯಮ್ ಅಲ್ಲಿ ಆಗುವಂಥದ್ದು, ಹೊರಗಡೆ ಆಗುವಂಥದ್ದು. ಇಲ್ಲಿ ಸಿಂಗಾಮಿ ವಿಲ್ ಅಕರ್ ಇನ್ ದ ಮೀಡಿಯಮ್ ಔಟ್ಸೈಡ್ ದ ಆರ್ಗ್ಯಾನಿಸಮ್ ಬಾಡಿ. ಸೊ ಮೋಸ್ಟ್ ಆಫ್ ದಿ ನಿಮಗೆ ಅಕ್ವಾಟಿಕ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಮತ್ತೆ ಆಲ್ಗೆ, ಫಿಶಸ್ ಅಲ್ಲಿ ನಾವು ಈ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ನ ನೋಡ್ತೀವಿ. ಅದಾದ್ಮೇಲೆ ಇಂಟರ್ನಲ್ ಫರ್ಟಿಲೈಸೇಷನ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇನ್ಸೈಡ್ ದ ಫೀಮೇಲ್ ಬಾಡಿ ದ ಗ್ಯಾಮಿಟ್ ಫ್ಯೂಷನ್ ವಿಲ್ ಟೇಕ್ಸ್ ಪ್ಲೇಸ್ ಅಂಡ್ ದೆನ್ ದ ಡೆವಲಪ್ಮೆಂಟ್ ಆಫ್ ದ ಫರ್ದರ್ ಟೇಕ್ಸ್ ಪ್ಲೇಸ್. ಸೊ ಮೇನ್ ಆಗಿ ಟೆರೆಸ್ಟ್ರಿಯಲ್ ಆರ್ಗ್ಯಾನಿಸಮ್ ಅಲ್ಲಿ ನಾವು ನೋಡ್ತೀವಿ. ಡಿಸ್ಅಡ್ವಾಂಟೇಜ್ ಆಫ್ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಏನಂತ ಹೇಳಿದ್ರೆ, ಆಫ್ ಸ್ಪ್ರಿಂಗ್ಸ್ ಎಕ್ಸ್ಟ್ರೀಮ್ಲಿ ವಲ್ನರಬಲ್ ಇರುತ್ತೆ ಪ್ರಿಡೇಟರಿಗೆ. ಬಟ್ ಇಲ್ಲಿ ಇಂಟರ್ನಲ್ ಫರ್ಟಿಲೈಸೇಷನ್ ಅಲ್ಲಿ ಸಿನ್ಸ್ ಅದು ಒಳಗಡೆ ಬಾಡಿ, ಇದು ಆರ್ಗ್ಯಾನಿಸಮ್ ಒಳಗಡೆ ಬೆಳೆಯೋದ್ರಿಂದ ಅದಕ್ಕೆ ಚಾನ್ಸಸ್ ಆಫ್ ಸರ್ವೈವಲ್ ವಿಲ್ ಬಿ ಮೋರ್. ನೆಕ್ಸ್ಟ್, ಪೋಸ್ಟ್ ಫರ್ಟಿಲೈಸೇಷನ್. Post fertilization events. ಸೊ ಇಲ್ಲಿ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಮೇನ್ ಆಗಿ ಇವೆಂಟ್ಸ್ ಇನ್ ಸೆಕ್ಷುಯಲ್ ರಿಪ್ರೊಡಕ್ಷನ್ ಆಫ್ಟರ್ ಝೈಗೋಟ್ ಫಾರ್ಮೇಷನ್. ನಿಮಗೆ ಗೊತ್ತು, ಝೈಗೋಟ್ ಇಸ್ ಅ ವೈಟಲ್ ಲಿಂಕ್. This zygote is the vital link that ensures continuity of species between organism of one generation to the next. ಸೊ ಇಲ್ಲಿ ಮೇನ್ ಆಗಿ ಝೈಗೋಟು ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಲ್ಲಿ ಫಾರ್ಮ್ ಆದ್ರೆ ಅದು ಹೊರಗಡೆ ಫಾರ್ಮ್ ಆಗಿರುತ್ತೆ, ಝೈಗೋಟು ಇನ್ಸೈಡ್ ಫಾರ್ಮ್ ಆಗಿರುತ್ತೆ ಇಂಟರ್ನಲ್ ಫರ್ಟಿಲೈಸೇಷನ್ ಆದ್ರೆ. ಸೊ ಫರ್ದರ್ ಡೆವಲಪ್ಮೆಂಟ್ ಡಿಪೆಂಡ್ಸ್ ಆನ್ ಟೈಪ್ ಆಫ್ ಲೈಫ್ ಸೈಕಲ್ ಆಫ್ ದಿ ಆರ್ಗ್ಯಾನಿಸಮ್ ವಿಚ್ ಹ್ಯಾಸ್ ಎನ್ವೈರನ್ಮೆಂಟ್ ವಿಚ್ ಇಸ್ ಎಕ್ಸ್ಪೋಸ್ ಟು. ಸೊ ಮೇನ್ ಆಗಿ ಇನ್ ಕೇಸ್ ಆಫ್ ಫಂಗೈ, ಆಲ್ಗೆಲಿ ಝೈಗೋಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಇಟ್ ಡೆವಲಪ್ಸ್ ಥಿಕ್ ವಾಲ್ that is resistant to desiccation and damage, which undergoes period of rest.
period of rest before germination. ಅದಾದಮೇಲೆ ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್, ಇದು ನೀವು ಫಸ್ಟ್ ಇಯರ್ PUCಲಿ ಓದಿರ್ತೀರ ಅಥವಾ ಕ್ಲಾಸ್ 11ಅಲ್ಲಿ ನೀವು ಹೇಗೆ 3 ಡಿಫ್ರೆಂಟ್ ಲೈಫ್ ಸೈಕಲ್ ಆಗುತ್ತೆ, ಹ್ಯಾಪ್ಲಾಂಟಿಕ್, ಡಿಪ್ಲಾಂಟಿಕ್, ಹ್ಯಾಪ್ಲೋಡಿಪ್ಲಾಂಟಿಕ್ ಅಂತ. ನಿಮಗೆ ಬೇರೆ ಇಲ್ಲಿ ನಾನು ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್ನ ತಗೊಂಡಿದ್ದೀನಿ. ಇಲ್ಲಿ ಮೇಯ್ನ್ ಆಗಿ ಝೈಗೋಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಇಟ್ ಡಿವೈಡ್ಸ್ ಬೈ ಮಿಯೋಸಿಸ್ ಆಗಿ ಇಟ್ ವಿಲ್ ಪ್ರೊಡ್ಯೂಸ್ ಹ್ಯಾಪ್ಲಾಯ್ಡ್ ಸ್ಪೋರ್ಸ್. It will give rise to haploid individuals. ಸರಿನಾ? ಸೊ ಇಲ್ಲಿ ಡೆವಲಪ್ ಆದಮೇಲೆ ನಮಗೆ ಸೆಕೆಂಡ್ ಒನ್, ದೇರ್ ಈಸ್ ಅ ಎಂಬ್ರಿಯೋಜೆನೆಸಿಸ್. ಇದು ಕೂಡ ನಿಮ್ಗೆ ಒಂದು ಕ್ವಶನ್ ಬರುತ್ತೆ. ಎಂಬ್ರಿಯೋಜೆನೆಸಿಸ್ ಮೀನ್ಸ್ ಪ್ರೋಸೆಸ್ ಆಫ್ ಡೆವಲಪ್ಮೆಂಟ್ ಆಫ್ embryo from zygote. ಸೊ ಇಲ್ಲಿ ಮೇಯ್ನ್ ಆಗಿ ಎಂಬ್ರಿಯೋಜೆನಿಸಿಸ್ ಆಗುವಾಗ ನಿಮಗೆ 2 ಥರದ ಸ್ಟೆಪ್ಸ್ ಆಗುತ್ತೆ. ಒಂದು ಸೆಲ್ ಡಿವಿಷನ್ ಆಗುತ್ತೆ, ಸೆಲ್ ಡಿವಿಷನ್, another one will be cell differentiation. ಸೊ ಸೆಲ್ ಡಿಫ್ರೆನ್ಸಿಯೇಷನ್ ಆಗುತ್ತೆ ಮತ್ತೆ ಸೆಲ್ ಡಿವಿಷನ್ ಆಗುತ್ತೆ. ಸೆಲ್ ಡಿವಿಷನ್ ಆಗುವಾಗ ಇಟ್ ಇನ್ಕ್ರೀಸಸ್ ಅ ನಂಬರ್ ಆಫ್ ಸೆಲ್ಸ್ ಇನ್ ಡೆವಲಪಿಂಗ್ ಎಂಬ್ರಿಯೋ, ವೆರಾಸ್ ಸೆಲ್ ಡಿಫ್ರೆನ್ಸಿಯೇಷನ್ ಅಲ್ಲಿ ಇಟ್ ಹೆಲ್ಪ್ಸ್ ಗ್ರೂಪ್ ಆಫ್ ಸೆಲ್ಸ್ ಟು ಅಂಡರ್ಗೋ ಸರ್ಟೆನ್ ಮಾಡಿಫಿಕೇಶನ್ ಟು ಫಾರ್ಮ್ ಸ್ಪೆಷಲೈಸ್ಡ್ ಟಿಶ್ಯೂಸ್ ಅಂಡ್ ಆರ್ಗನ್ಸ್ ಟು ಫಾರ್ಮ್ ಎನ್ ಆರ್ಗ್ಯಾನಿಸಮ್. ಇದ್ರ ಮಧ್ಯೆ ನಿಮಗೆ ಇನ್ನೊಂದು ಕಾನ್ಸೆಪ್ಟ್ ನೆನ್ಪಿಟ್ಕೋಬೇಕಾಗತ್ತೆ. ಒಂದು ಓವಿಪ್ಯಾರಸ್ ಮತ್ತೆ ವಿವಿಪ್ಯಾರಸ್. ಓವಿಪ್ಯಾರಸ್ ಅಂದ್ರೆ ಎಗ್ ಲೈಯಿಂಗ್ ಕಂಡೀಷನ್, ಐದರ್ ಇಟ್ ಲೇಸ್ ಫರ್ಟಿಲೈಸ್ಡ್ ಆರ್ ಅನ್ಫರ್ಟಿಲೈಸ್ಡ್ ಎಗ್. ಮೇನ್ಲಿ ರೆಪ್ಟೈಲ್ಸ್, ಬರ್ಡ್ಸ್ ಅಲ್ಲಿ ನಾವು ಓವಿಪ್ಯಾರಸ್ ಕಂಡೀಷನ್ ನೋಡ್ತೀವಿ. ವಿವಿಪ್ಯಾರಸ್ ಅಂದ್ರೆ ವಿಚ್ ಗಿವ್ ಬರ್ತ್ ಟು ಯಂಗ್ ಒನ್ಸ್. ಸರಿನಾ? ಇಲ್ಲಿ ನಮಗೆ ಪ್ರಾಪರ್ ಎಂಬ್ರಿಯಾನಿಕ್ ಕೇರ್ ಮತ್ತೆ ಪ್ರೊಟೆಕ್ಷನ್ ಚೆನ್ನಾಗಿರೋದ್ರಿಂದ ವಿವಿಪ್ಯಾರಸ್ ಕಂಡೀಷನ್ ಅಲ್ಲಿ ಸರ್ವೈವಲ್ ಚಾನ್ಸ್ ಆಫ್ ದಿ ಆಫ್ ಸ್ಪ್ರಿಂಗ್ಸ್ ವಿಲ್ ಬಿ ಮೋರ್ ಇನ್ ಕೇಸ್ ಆಫ್ ದ ವಿವಿಪ್ಯಾರಸ್. ಅದಾದ್ಮೇಲೆ ಪ್ಲಾಂಟ್ಸ್ ಅಲ್ಲಿ ಏನಾಗುತ್ತೆ, ಮೇನ್ ಆಗಿ zygote is formed inside the ovule. So zygote will give rise to embryo, ovule will give rise to seeds, ovary develops into fruit, which in turn develops a thick wall called pericarp. ಇದು ಕೂಡ ನಿಮಗೊಂದು 1 ಮಾರ್ಕ್ ಕ್ವಶನ್ ಬರುತ್ತೆ. ಪೆರಿಕಾರ್ಪ್. ಸೊ ಪೆರಿಕಾರ್ಪ್ ಇದು ಮೇನು ಪ್ರೊಟೆಕ್ಟಿವ್ ಇನ್ ಫಂಕ್ಷನ್. ಸೊ ಆಫ್ಟರ್ ಸೀಡ್ ಡಿಸ್ಪರ್ಸಲ್, seeds will germinate under favorable condition. It form into new plants. So this is about the reproduction in organism, sexual, asexual, how the sexual reproduction and asexual reproduction will vary ಅಂತ ನಾನು ಸಿಂಪಲ್ ಆಗಿ ನಿಮಗೆ ಮೈಂಡ್ ಮ್ಯಾಪ್ಸ್ ಅಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಗೊಂದು ಲೈಕ್ ಕೊಡಿ. ಯಾರಿನ ನನ್ನ ಚಾನಲ್ ಬಯೋಶಾಸ್ತ್ರಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬಯೋಶಾಸ್ತ್ರಿ ನೋಡಿ ಕಲಿ ಕೇಳಿ ತಿಳಿ. ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮಕ್ಕಳೇ. ನಿಮಗೆ ಬೇರೆ ಯಾವ್ದಾನ ಚಾಪ್ಟರ್ಸ್ ಡೌಟ್ ಇದ್ದು ಆ ಚಾಪ್ಟರ್ ಅಲ್ಲಿ ನಿಮಗೆ ಬೇಕು ವಿಡಿಯೋ ಇದೇ ತರ ಮೈಂಡ್ ಮ್ಯಾಪ್ಸ್ ಬೇಕು ಅಂದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಂದನೆಗಳು.